ಹರಕೆಯ ಫಲ. ಎಷ್ಟೊತ್ತಾಯಿತು ತಟ್ಟೆ ಹಿಡ್ಕೊಂಡು. ಆಮೇಲೆ ಹೇಳಿ ತಂಗಳನ್ನ ಹಾಕಿದ್ಲು ಅಂತ. ದಿನ ಇದೇ ಆಗೋಯ್ತು. ಊಟ ಹಾಕಿದ ತಕ್ಷಣ ಊಟ ಮಾಡಲ್ಲ, ಆಮೇಲೆ ನೀವು ಬಂದಮೇಲೆ ನಾಯಿಗೆ ಹಾಕೋದು, ತಂಗಳನ್ನ ಅದಕ್ಕೆ ಊಟ ಮಾಡೋಕ್ಕಾಗಲಿಲ್ಲ ಅನ್ನೋದು. ದಿನ ಇದೇ ನಾಟಕ ನೋಡಿ ನೋಡಿ ಸಾಕಾಗೋಗಿದೆ. ಸೊಸೆ ಗಾಯತ್ರಿ ಒಂದೇ ಸಮನೆ ಕೂಗಾಡೋದು ಕೇಳಿ ಸಾವಿತ್ರಮ್ಮ ಬೆಚ್ಚಿ ಬಿದ್ದರು. ಅದು ಸಾಲದು ಎಂಬಂತೆ ಮಗ ಶ್ರೀನಿವಾಸ ಕೂಡ ಹೆಂಡತಿ ದನಿಗೆ ದನಿಯಾಗಿ ನಿಂತ. ಬೇಗ ಊಟ ಮಾಡಮ್ಮ, ಲೇಟ್ ಆಗತ್ತೆ. ಮಗನ ಅವಸರ ತಾಯಿಗೆ ತಿಳಿತು. ಯಾಕೋ ಊಟ ಗಂಟ್ಲಲ್ಲಿ ಇಳಿತಾ ಇಲ್ಲ ಕಣಪ್ಪ ಎಂದು ಹಾಗೆ ಹಿತ್ತಲ ಕಡೆ ತಟ್ಟೆ ಹಿಡಿದು ಹೊರಟರು ಸಾವಿತ್ರಮ್ಮ. ನೋಡಿದ್ರ ನಿಮ್ಮಮ್ಮನ ನಾಟಕನ? ಇಷ್ಟು ದಿನ ಹೇಳಿದ್ರೆ ನಂಬ್ತಾ ಇರಲಿಲ್ವಲ್ಲ ಎಂದಾಗ ಶ್ರೀನಿವಾಸ ಹೆಂಡತಿನ ಸಮಾಧಾನ ಪಡಿಸ್ದ. ಇವತ್ತು ಒಂದು ದಿನ ಸುಮ್ಮನಿರು, ನಾಳೆಯಿಂದ ಇದ್ಯಾವ ತಲೆನೋವು ನಿನಗಿರಲ್ಲ ಎಂದಿದ್ದು ನಿಧಾನವಾಗಿ ಆದರೂ ತಾಯಿ ಕಿವಿಗೆ ಬಿದ್ದಿತ್ತು. ಅದೇನು ಮಾಡ್ತಿರೋ ಮಾಡಿ, ನನಗೂ ಸಾಕಾಗೋಗಿದೆ ಎನ್ನುತ್ತಾ ಗಾಯತ್ರಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ನೋವಿನ ನಗು ನಗುತ್ತಾ ಅವನನ್ನು ನಿಟ್ಟುಸಿರು ಬಿಟ್ಟು ಅನ್ನ ಸಾಂಬಾರು ಎರಡು ನಾಯಿಗೆ ಹಾಕಿ ಬಂದರು ಸಾವಿತ್ರಮ್ಮ. ತಾಯಿ ಒಳಗೆ ಬಂದ ತಕ್ಷಣ, ಅಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಆಯಿತಾ ಕೇಳಿದ ಶ್ರೀನಿವಾಸ. ಮಾಡಿದ್ದೀನಿ ಕಣಪ್ಪ, ಆದರೆ ಇವತ್ತು ಒಂದಿನ ಬೇಡ, ನಾಳೆ ಹೋಗೋಣ ಸರಿನಾ? ಆ ತಾಯಿಯ ದನಿಯಲ್ಲಿ ಬೇಡಿಕೆ ಇತ್ತು. ಅದನ್ನು ತಿರಸ್ಕರಿಸಲಾಗದೆ ಒಪ್ಪಿಕೊಂಡು ತಲೆ ಆಡಿಸ್ದ ಶ್ರೀನಿವಾಸ. ಒಳಗೆ ಬಂದ ಸಾವಿತ್ರಮ್ಮ ಹಾಗೆ ಮಂಚಕ್ಕೆ ಹೊರಗಿದ್ರು. ಸುಮಾರು 30 ವರ್ಷಗಳ ಹಿಂದೆ ಓಡಿತು ಮನಸ್ಸು. ಆಗ ಸಾವಿತ್ರಮ್ಮಂಗೆ ಈಗ ಮದುವೆ ಆಗಿ 7 ವರ್ಷಗಳೇ ಆಗಿತ್ತು. ಇನ್ನೂ ಮಕ್ಕಳಾಗಿಲ್ಲ ಅಂತ ಕಂಡು ದೇವರಿಗೆಲ್ಲ ಹರಕೆ ಹೊತ್ತು ಸಾಕಾಗಿತ್ತು. ನೆರೆಯವರು ಚುಚ್ಚು ಮಾತು, ಅತ್ತೆ ತಿರಸ್ಕಾರ, ನೆಂಟರ ಕೊಂಕು ಮಾತುಗಳು ಕೇಳಿ ಜೀವನವೇ ಬೇಡ ಅನಿಸಿತ್ತು. ಆಗ ಯಾರೋ ತಿರುಪತಿಗೆ ಹೋಗಿ ಆ ತಿಮ್ಮಪ್ಪಂಗೆ ಒಂದು ಹರಕೆ ಮಾಡ್ಕೋ ಸಾವಿತ್ರಿ ಅಂದಿದ್ರು. ಅದರಂತೆ ದಂಪತಿಗಳಿಬ್ಬರು ಕೊನೆ ಪ್ರಯತ್ನವಾಗಿ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿ ಮಗು ಆದರೆ ಮತ್ತೆ ಬರುವುದಾಗಿ ಹರಕೆ ಮಾಡಿ ಬಂದಿದ್ದರು. ದೇವರ ದಯೆ, ವರ್ಷ ತುಂಬುವುದರೊಳಗೆ ಶ್ರೀನಿವಾಸ ಹುಟ್ಟಿದ್ದ. ಕೊನೆಗೂ ತಿಮ್ಮಪ್ಪ ಕಂಡುಬಿಟ್ಟಿದ್ದ. ಒಬ್ಬನೇ ಮಗ ಅಂತ ತುಂಬ ಮುದ್ದಿನಿಂದ ಬೆಳೆಸಿದ್ರು. ಸುಮಾರು 5 ವರ್ಷದ ಮಗನಾಗಿದ್ದಾಗ ಸಾವಿತ್ರಮ್ಮನ ಗಂಡ ಇಹಲೋಕ ತ್ಯಜಿಸಿದ್ರು. ಅಂದಿನಿಂದ ಸಾವಿತ್ರಮ್ಮನೇ ಅಪ್ಪ ಅಮ್ಮ ಎಲ್ಲ ಆಗಿ ಮಗನನ್ನು ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ಮದುವೆ ಮಾಡಿದರು. ಶ್ರೀನಿವಾಸನು ಒಳ್ಳೆ ನೌಕರಿಲಿದ್ದ, ಹಾಗಾಗಿ ಒಳ್ಳೆ ಹುಡುಗಿನೂ ಸಿಕ್ಕಿದ್ಲು. ಸಾವಿತ್ರಮ್ಮ ತನ್ನ ಸ್ವಂತ ಮಗಳಂತೆ ಸೊಸೆಯನ್ನು ನೋಡಿಕೊಂಡ್ರು. ಮೊದಲು ಎಲ್ಲ ಚೆನ್ನಾಗಿಯೇ ಇತ್ತು, ಆದರೆ ಕ್ರಮೇಣ ಸೊಸೆ ನಡವಳಿಕೆಯಲ್ಲಿ ಬದಲಾವಣೆ ಕಾಣಿತ್ತು. ಅತ್ತೆನ ಕಂಡ್ರೆ ಅಷ್ಟಕ್ಕಷ್ಟೇ ಮಾಡುವ ಅವಳು ಕೊನೆಗೆ ಊಟಕ್ಕೂ ತಂಗಳನ್ನ ನೀಡೋಕ್ಕೆ ಶುರು ಮಾಡಿದ್ಲು. ಒಂದಿನ ಸಾವಿತ್ರಮ್ಮ, ಯಾಕಮ್ಮ ಬಿಸಿ ಅನ್ನ ಇಲ್ವಾ ಅಂದಾಗ, ಇಲ್ಲ ಅತ್ತೆ, ನಾಯಿಗೆ ಹಾಕದೆ ಖಾಲಿ ಆಯಿತು, ಬೇಕಾದರೆ ನೆನ್ನೆ ಅನ್ನ ಇದೆ ನೋಡಿ ಅಂದ್ಲು. ಸ್ವಲ್ಪ ದಿನ ಎಲ್ಲ ಹಲ್ಲು ಕಚ್ಚಿ ಸಹಿಸಿದ್ದ ಸಾವಿತ್ರಮ್ಮ ಒಂದಿನ ಮಗನಿಗೆ ಹೇಳಿಬಿಟ್ರು, ಅಲ್ವೋ ದಿನಾ ತಂಗಳನ್ನೇ ತಿನ್ನೋಕ್ಕಾಗಲ್ಲ, ನಾಯಿಗೆ ತಂಗಳನ್ನ ಹಾಕಕ್ಕೆ ಹೇಳು, ನಾನು ಸ್ವಲ್ಪ ಬಿಸಿ ಅನ್ನ ಉಣ್ತೀನಿ ಅಂದಾಗ ಸೊಸೆ ಜೋರಾಗಿಯೇ ಗಲಾಟೆ ಮಾಡಿದ್ಲು. ನಂಗೆ ಹುಚ್ಚ ನಿಮಗೆ ತಂಗಳನ್ನ ನೀಡಿ ನಾಯಿ ಬಿಸಿ ಅನ್ನ ಹಾಕೋಕ್ಕೆ, ನೀವು ನಂಬ್ತಿರಲ್ರಿ ಇದನ್ನ ಅಂತ ಗಂಡಂಗೂ ಜೋರು ಮಾಡಿದ್ಲು. ಅದ್ರ ಮೇಲೆ ತಾಯಿ ಏನೇ ಹೇಳಿದ್ರು ಶ್ರೀನಿವಾಸ ಹೆಂಡತಿಯ ಪರ ನಿಂತು ತಾಯಿ ಬಾಯಿ ಮುಚ್ಚಿಸ್ತಿದ್ದ. ಅಂದಿನಿಂದ ತಾಯಿಯೂ ಏನೂ ಹೇಳ್ತಿರಲಿಲ್ಲ. ಆದರೂ ಗಾಯತ್ರಿಯದವರು ಯಾವತ್ತೂ ಕಡಿಮೆ ಆಗ್ತಿರಲಿಲ್ಲ. ಕೊನೆಗೊಂದಿನ ತಾಯಿನ ವೃದ್ಧಾಶ್ರಮಕ್ಕೆ ಬಿಡಲು ತೀರ್ಮಾನ ಮಾಡಿದ್ರು. ಅದನ್ನು ತಾಯಿ ಬಳಿ ಹೇಳಿದಾಗ ಸರಿ ಅಂತ ತಲೆ ಆಡಿಸಿದ್ರು. ಕೊನೆಗೂ ಆ ದಿನ ಬಂದಿತ್ತು. ಆ ದಿನ ಮಾತ್ರ ಎಷ್ಟೋ ದಿನದ ನಂತರ ಸೊಸೆ ಬಿಸಿ ಬಿಸಿ ಅನ್ನ ನೀಡಿದ್ಲು. ಆದರೆ ಅದು ಕೂಡ ಗಂಟ್ಲಲ್ಲಿ ಇಳಿದಿಲ್ಲ. ಯೋಚನೆಯಲ್ಲಿ ಮುಳುಗಿದ್ದ ಸಾವಿತ್ರಮ್ಮಗೆ ಸಮಯ ಕಳೆದಿದ್ದು ತಿಳಿದಿಲ್ಲ. ನಾಳೆ ಶನಿವಾರ ನನ್ನ ಮಗ ಹುಟ್ಟಿದ್ದೀನ, ಅವನೇ ನನ್ನನ್ನು ಅಲ್ಲೆಲ್ಲೋ ಬಿಟ್ಟು ಬರೋದು ಬೇಡ, ನಾನೇ ಮನೆ ಬಿಟ್ಟು ಹೋಗ್ತೀನಿ, ಅವನು ಅವನ ಹೆಂಡತಿ ಆರಾಮಾಗಿರಲಿ ಅಂತ ತೀರ್ಮಾನ ಮಾಡಿ ತನ್ನ ಬಟ್ಟೆನ ಪ್ಯಾಕ್ ಮಾಡಿಕೊಂಡ್ರು. ರಾತ್ರಿ ಯಾರೂ ಊಟಕ್ಕೆ ಕರೀಲಿಲ್ಲ, ಯಾರೂ ಕೂಡ ಊಟ ಮಾಡಿಲ್ಲ ಅಂತ ಕಾಣುತ್ತೆ ಅಂದ್ಕೊಂಡ್ರು. ಮಲಗಿದ್ರು ನಿದ್ದೆ ಬರಲಿಲ್ಲ. ಸುಮಾರು 3 ಗಂಟೆಗೆ ಎದ್ದು ನಿಧಾನವಾಗಿ ಹೊರಗೆ ಬಂದರು. ಎಲ್ಲಿಗೆ ಹೋಗೋದೋ ಗೊತ್ತಿಲ್ಲ, ಆದರೂ ಎಲ್ಲಿರಬಾರ್ದು ಎಂದು ಮೆಲ್ಲನೆ ಹೆಜ್ಜೆ ಇಟ್ಟು ಹೊರಟರು. ಇನ್ನೂ ಬಾಗಿಲ ಬಳಿ ಹೋಗಿಲ್ಲ. ತಟ್ಟನೆ ಲೈಟ್ಸ್ ಆನ್ ಆಯಿತು. ಹೆದರಿ ನಿಂತರು ಸಾವಿತ್ರಮ್ಮ. ಗಾಯತ್ರಿ ಸಿಟ್ಟಿನಿಂದ ನಿಂತಿದ್ಲು. ಮಗ ಕೇಳಿದ, ಏನಮ್ಮ ಇದು? ಏನಿಲ್ಲಪ್ಪ, ಯಾಕೋ ನೀನು ನನ್ನ ಕಳಿಸೋದು ನನ್ನ ಮನಸ್ಸು ಒಪ್ತಾ ಇಲ್ಲ, ಅದಕ್ಕೆ ನಾನೇ ಹೊರಟೆ ಅಂದರು. ಅಷ್ಟರವರೆಗೆ ಸುಮ್ಮನೆ ಇದ್ದ ಗಾಯತ್ರಿ, ಎಲ್ಲ ಬರೀ ನಾಟಕ, ಎಲ್ಲ ಬಂಗಾರನ್ನು ತಗೊಂಡು ಹೊರಟಿರಬೇಕು, ನಾಳೆ ಏನು ಕೊಡಲ್ಲ ಅಂದ್ಕೊಂಡ್ರ? ನಿಮ್ಮ ಒಡವೆ ನಮಗೆ ಬೇಕಾಗಿರಲಿಲ್ಲ, ಕೊಟ್ಟೆ ಕಳಿಸ್ತಿದ್ವಿ, ಈ ಡ್ರಾಮಾ ಎಲ್ಲ ಯಾಕೆ? ಇದನ್ನು ಕೇಳಿ ಸಾವಿತ್ರಮ್ಮಗೆ ದುಃಖ ಉಮ್ಮಳಿಸಿ ಬಂತು. ಆದರೂ ತೋರ್ಪಡಿಸ್ದೆ,
ಯಾವ ಬಂಗಾರನೂ ಕದ್ದು ಮನೆ ಬಿಟ್ಟು ಹೋಗ್ತಿಲ್ಲಮ್ಮ. ನನ್ನ ಬಂಗಾರನ ಇಲ್ಲೇ ನಿನ್ನ ಹತ್ರ ಬಿಟ್ಟು ನಾನೇ ಕದ್ದು ಹೊರಟಿದ್ದೀನಿ ಅಂದರು ಕತ್ತಿತರಾಗಿ. ಆಹಾ, ಇದಕ್ಕೇನು ಕಡಿಮೆ ಇಲ್ಲ, ಮಾತು ಚೆನ್ನಾಗಿನೇ ಆಡ್ತೀರಿ ಅಂತ ಒಳ್ಳೆ ನಡೆದ್ಲು ಗಾಯತ್ರಿ. ಶ್ರೀನಿವಾಸ ತಾಯಿನ ನೋಡ್ತಾ ಅಲ್ಲೇ ನಿಂತಿದ್ದು. ಬ್ಯಾಗ್ ಏನಾದರೂ ಚೆಕ್ ಮಾಡಬೇಕೇನಪ್ಪ ತಾಯಿ ಕೇಳಿದಾಗ ಇಲ್ಲ ಎಂಬತ್ತೆ ತಲೆ ಆಡಿಸಿದ. ಹತ್ತಿರ ಬಂದು ತಾಯಿಯ ಕಾಲಿಗೆ ಬಿದ್ದ. ಇಲ್ಲೇ ಇರು ಅಂತ ಒಂದು ಮಾತು ಹೇಳ್ಕಂತ ಇದ್ದು ಬಿಡ್ತೀನಿ ಅಂತ ಮನಸ್ಸಲ್ಲೇ ಕಣ್ಣೀರಿಟ್ಲು. ಹಾಗೆ ಆಶೀರ್ವಾದ ಪಡೆದು ಎದ್ದ ಶ್ರೀನಿವಾಸ ಲೈಟ್ಸ್ ಆಫ್ ಮಾಡ್ದ. ಅದೆಲ್ಲ ಅರ್ಥ ಮಾಡಿಕೊಂಡು ಸಾವಿತ್ರಮ್ಮ, ಹೋಗ್ತೀನಿ ಮಗ, ಹುಷಾರು ಅಂತ ಬ್ಯಾಗ್ ಎತ್ಕೊಂಡ್ಲು. ಹೋಗ್ತೀನಿ ಅನ್ಬೇಡಮ್ಮ, ಹೊರಡೋಣ, ನಾನು ಬರ್ತಿದ್ದೀನಿ ಎಂದು ತಾಯಿ ಬ್ಯಾಗ್ ಹಿಡಿದು ಹೆಗಲ ಮೇಲೆ ಕೈ ಹಾಕಿದ ಶ್ರೀನಿವಾಸ. ಸಾವಿತ್ರಮ್ಮ ಆಶ್ಚರ್ಯದಿಂದ, ನೀ ಎಲ್ಲಿಗಪ್ಪ ಅಂದರು. ಚಿಕ್ಕದೆಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ, ಇವಾಗ ಯಾಕೆ ಬಿಟ್ಟು ಹೋಗ್ತಿದ್ಯಾ? ಇವಾಗಲೂ ಕರ್ಕೊಂಡು ಹೋಗಮ್ಮ, ಚಿಕ್ಕ ಮಗುವಿನಂತೆ ಬೇಡ್ದ. ತಾಯಿ ಕಣ್ಣು ತುಂಬಿ ಬಂದಿತ್ತು. ನನಗೆಲ್ಲ ಗೊತ್ತಮ್ಮ, ನೀನು ಏನು ಅಂತಲೂ ಗೊತ್ತು. ನಿನ್ನ ಬಗ್ಗೆ ನಂಗೆ ಯಾರು ಹೇಳೋದು ಬೇಡ. ನಿನ್ನ ವೃದ್ಧಾಶ್ರಮದಲ್ಲಿ ಇಡೋಷ್ಟು ಕೆಟ್ಟ ಮಗನ ನೀನು ಹೆತ್ತಿಲ್ಲ ಅಮ್ಮ. ಬಾ ಹೋಗೋಣ, ಅವಳಿನ್ನು ಆರಾಮಾಗಿರಲಿ, ನಾಳೆಯಿಂದ ಯಾವ ತಲೆನೋವು ಇರೋದಿಲ್ಲ ಅವಳಿಗೆ ಅಂತ ತಾಯಿಯ ಕೈ ಹಿಡಿದು ಹೊರ ನಡೆದ ಶ್ರೀನಿವಾಸ.